ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ವಿಷಯ ಆಯುರ್ವೇದದ ಬಗ್ಗೆ. ಯಾರೋ ಆರೋಗ್ಯವಂತ ವ್ಯಕ್ತಿ, ಆರೋಗ್ಯ ಅನ್ನೋದೆಲ್ಲರಿಗೂ ಗೊತ್ತಿದೆ, ಆದರೆ ನಮಗೆ ಗೊತ್ತಿರ್ತಕ್ಕಂಥದ್ದು ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಎಮೋಷನಲಿ ಆರೋಗ್ಯವಾಗಿದ್ದರೆ ಆರೋಗ್ಯ ವ್ಯಕ್ತಿ ಅಂತ ಹೇಳ್ಬಿಡ್ತೇವೆ ನಾವು. ಆದರೆ ಆಯುರ್ವೇದದ ಪ್ರಕಾರ ಯಾರು ಆರೋಗ್ಯವಂತ ವ್ಯಕ್ತಿ, ಯಾರು 7 ಗುಣಗಳನ್ನು ಹೊಂದಿದ್ದಾರೆ, 7 ಕ್ವಾಲಿಟೀಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾರೆ, ಅವನಿಗೆ ಸ್ವಸ್ಥ ವ್ಯಕ್ತಿ ಅಂತ ಆಯುರ್ವೇದ ಹೇಳುತ್ತೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಾಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ಯಭಿಧೀಯತೆ ಅಂದ್ಬಿಟ್ಟು ಆಯುರ್ವೇದ ಹೇಳುತ್ತೆ. ಅವನಿಗೆ ನಾವು ಸ್ವಸ್ಥ ವ್ಯಕ್ತಿ ಅಂತ ಕರಿತೇವೆ. ಯಾವುದು 7 ಗುಣಗಳು? ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಾಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ. ಈ 7 ಗುಣಗಳನ್ನು ಯಾವ ವ್ಯಕ್ತಿ ಹೊಂದಿರ್ತಾನೆ ಅವನಿಗೆ ಆರೋಗ್ಯ ವ್ಯಕ್ತಿ ಅಂದ್ಬಿಟ್ಟು ಆಯುರ್ವೇದ ಹೇಳುತ್ತೆ. ಆದರೆ ಆಯುರ್ವೇದದ ಬಗ್ಗೆ ನಾವು ತಿಳ್ಕೋಣ. ಏನು ಆಯುರ್ವೇದ ಅಂತಂದರೆ, ಆಯು ಅಂದರೆ ನಮ್ಮೆಲ್ಲರ ಆಯಸ್ಸು, ವೇದ ಅಂದರೆ ಜ್ಞಾನ. ಒಬ್ಬ ಮನುಷ್ಯನ ಆಯಸ್ಸು 100ರಿಂದ 120 ವರ್ಷ ಅವನು ಬದುಕಬೇಕು ಅಂತ ಇದೆ. ಅವನು 100ರಿಂದ 120 ವರ್ಷ ಬದುಕಬೇಕು ಅಂದರೆ ಯಾವ ಜ್ಞಾನ ಅವನಿಗೆ ಬೇಕಾಗಿದೆ ಆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಆಯುರ್ವೇದ. ಆದರೆ ಇವತ್ತಿನ ದಿನದಲ್ಲಿ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಆಯುರ್ವೇದ ಅಂದರೆ ಔಷಧಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಜ್ಞಾನ ಅಂತ ತಿಳ್ಕೊಂಡಿಲ್ಲ. ಅದಕ್ಕೆ ಯಾವ ಜ್ಞಾನವನ್ನು ನಮಗೆ ಕೊಡುತ್ತೆ 100ರಿಂದ 120 ವರ್ಷ ಬದುಕೋದಕ್ಕೆ, ಅದಕ್ಕೆ ಆಯುರ್ವೇದ ಅಂತ ಹೇಳ್ತಾರೆ. ಕೆಲವೊಮ್ಮೆ ಎಮರ್ಜೆನ್ಸಿ ಟೈಮಲ್ಲಿ ನಾವು ಆಯುರ್ವೇದದ ಮೆಡಿಸಿನ್ ತೊಗೊಳ್ಳೋದು ಒಳ್ಳೆಯದೇನು, ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾವೆಲ್ಲ ಆಲೋಪತಿ ಮೆಡಿಸಿನ್ ತೊಗೊಳ್ತಾ ಇರ್ತೇವೆ, ಆದರೆ ಆಯುರ್ವೇದದ ಮೆಡಿಸಿನ್ನು ಬಹಳ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದರೆ ಜನ ಆದಷ್ಟು ಆಲೋಪತಿಗೆ ಹೋಗ್ತಾರೆ. ಅದಕ್ಕೆ ಅದರ ಜ್ಞಾನವನ್ನು ನಾವು ಇದು ಬೇಡ ಅದು ಬೇಡ ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಯಾವುದೇ ಮಾತ್ರೆಯನ್ನು ತೆಗೆದುಕೋಬೇಕು. ಅದಕ್ಕೆ ಅಡಿಕ್ಟ್ ಆಗಿರಬಾರ್ದು. ನಾವೆಲ್ಲ ಏನು ಮಾಡಿದ್ದೇವೆ, ಅಡಿಕ್ಟ್ ಆಗೋಗಿದ್ದೇವೆ. ಅದಕ್ಕೆ ಅಡಿಕ್ಷನಿಂದ ನಾವು ಹೊರಗಡೆ ಬರಬೇಕು. ಹೊರಗಡೆ ಹೇಗೆ ಬರೋದು, ಏನು ಮಾಡಬೇಕು ಅಂತ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಆಯುರ್ವೇದ. ಅದಕ್ಕೆ ಈ 7 ಗುಣಗಳು ಯಾವ ವ್ಯಕ್ತಿ ಹೊಂದಿದ್ದಾನೆ ಅವನಿಗೆ ಅಸ್ವಸ್ಥ ವ್ಯಕ್ತಿ ಅಂತಕ್ಕಂಥ ಪದವನ್ನು ಉಪಯೋಗಿಸ್ತಾರೆ. ಇದರ ಒಂದೊಂದೇ ವಿಚಾರವನ್ನು ತಿಳ್ಕೊಳ್ತಾ ಬರೋಣ. ಸಮದೋಷ, ನಮ್ಮಲ್ಲಿರ್ತಕ್ಕಂಥ ದೋಷಗಳು ಸಮನಾಗಿರಬೇಕು. ನಮಗೆ ದೋಷ ಅಂದರೆ ನಾವೇನು ತಿಳ್ಕೊಂಬಿಟ್ಟಿರ್ತೇವೆ, ಸರ್ಪದೋಷ, ಹಲ್ಲಿ ದೋಷ, ಇದರ ಏನೇನೋ ಒಂದೊಂದು ದೋಷಗಳನ್ನ ನಾವು ಅಂದ್ಕೊಂಡ್ಬಿಟ್ಟಿದ್ದೇವೆ. ಆದರೆ ದೋಷ ಅಂದರೆ ನಿಜವಾಗಿ ಏನು, ಎಷ್ಟು ದೋಷಗಳು ನಮ್ಮ ಶರೀರದಲ್ಲಿದೆ? ಆಯುರ್ವೇದ ಹೇಳುತ್ತೆ ತ್ರಿದೋಷಗಳು ಅಂತ ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂಥದ್ದು 3 ದೋಷಗಳು. ಇದಕ್ಕೆ ವಾತ ಪಿತ್ತ ಕಫ ಅಂತ ಹೇಳ್ತಾರೆ. ವಾತ ಪಿತ್ತ ಕಫ, ಇದಕ್ಕೆ ತ್ರಿದೋಷಗಳು ಅಂತ ಹೇಳ್ತಾರೆ. ಈ 3 ದೋಷಗಳು ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ನಲ್ಲಿದ್ದಾಗ, ಸಮ ಅಂದರೆ ಬ್ಯಾಲೆನ್ಸು, ಸಮನಾಗಿದ್ದಾಗ ಮನುಷ್ಯ ಆರೋಗ್ಯವಾಗಿರ್ತಾನೆ. ಆದರೆ ಆರೋಗ್ಯವನ್ನು ಕಮ್ಮಿ ಹೇಗಿದ್ದು ಸಮ ಮಾಡ್ಕೊಳ್ಳೋದು ನಾವು? ಮೊದಲನೇದು ವಾತ ಅಂತ ಹೇಳ್ತೇವೆ. ಏನು ವಾತ ಅಂತಂದರೆ, ಒಂದೊಂದಾಗಿ ಬರೋಣ. ವಾತ ಅಂದರೆ ಗಾಳಿ. ಗಾಳಿ ಏನು ತೊಂದರೆ ಕೊಡುತ್ತೆ ನಮಗೆ? ಈ ಗಾಳಿಯಿಂದ ನಮಗೆ ತೊಂದರೆಗಳು ಬರ್ತಕ್ಕಂಥದ್ದು ಬಾಡಿ ಪೇಯ್ನ್, ಜಾಯಿಂಟ್ ಪೇಯ್ನ್ಸ್ ಬರುತ್ತೆ. ಬಿಕಾಸ್ ಆಫ್ ದ ವಾತ ಆಲ್ ಆರ್ ಸಫರಿಂಗ್ ವಿತ್ ದ ಜಾಯಿಂಟ್ ಪೇಯ್ನ್ಸ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಸಿಡಿಟಿ ಪ್ರಾಬ್ಲಮ್, ಆಲ್ ದ ಪೇಯ್ನ್ಸ್, ಎನಿ ಪೇಯ್ನ್ ಇನ್ ದ ಬಾಡಿ ಬಿಕಾಸ್ ಆಫ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಬಿಕಾಸ್ ಆಫ್ ವಾತ. ಫಾರ್ ಎಕ್ಸಾಂಪಲ್, ಇನ್ ದ ನೇಚರ್ ಹೌ ಮಚ್ ಏರ್ ಇಸ್ ರಿಕ್ವೈರ್ಡ್, ಎಷ್ಟು ಗಾಳಿ ಬೇಕು ನಮಗೆ ನೇಚರಿಂದ? ನೋಡಿ, ಎಕ್ಸಸ್ ಗಾಳಿ ಆದರೂ ಕೂಡ ಎಷ್ಟೋ ಗುಡಿಸ್ಲುಗಳು, ಮರಗಿಡಗಳೆಲ್ಲ ಆ ಫೋರ್ಸಿಗೆ ಬಿದ್ದು, ಸುಂಟ್ರ ಗಾಳಿ ಬಂದು ಕಣ್ಣು ಬಿಡೋಕ್ಕಾಗೋದಿಲ್ಲ, ನಾವು ನಡ್ಕೊಂಬರೋಕ್ಕಾಗೋದಿಲ್ಲ. ಅಷ್ಟೊಂದು ವಾಯುವಿನ ಪ್ರಕೋಪ ಇರುತ್ತೆ, ತುಂಬ ವೇಗವಾಗಿರುತ್ತೆ, ತುಂಬ ಸ್ಪೀಡಾಗಿರುತ್ತೆ ವಾಯು. ಎಷ್ಟೋ ಗುಡಿಸ್ಲುಗಳು, ಮನೆಗಳು ನಾವು ನೋಡ್ತೇವೆ, ನಾವು ಟಿ ವಿಗಳಲ್ಲೆಲ್ಲ ನೋಡ್ತೇವೆ ನಾವು. ಇದು ವಾತ
ಹೆಚ್ಚಾಗೋದ್ರಿಂದ ಪ್ರಕೃತಿಲಿರ್ತಕ್ಕಂಥ ವಿಕೋಪಗಳು. ಅದೇ ವಾತ ಗಾಳಿ ಕಮ್ಮಿ ಆದಾಗ ನಾವು ಉಸಿರಾಟ ಮಾಡೋಕ್ಕಾಗೋದಿಲ್ಲ. ಈಗ ಕೋಲ್ಡ್ ಕಂಟ್ರೀಸ್ ಅಂತ ಕರಿತೇವೆ, ಇಲ್ಲಾಂದರೆ ಹಿಮಾಲಯನ್ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ, ಅಲ್ಲಿ ಆಕ್ಸಿಜನ್ನೇ ಸಿಗೋದಿಲ್ಲ. ಕೆಲವೊಂದು ಸಲ ಅಮರನಾಥ್, ಕೇದಾರ್ನಾಥ್ ಈ ಥರ ಎಲ್ಲ ಹೋದಾಗ, ಈಗ ಹಿಮಾಲಯನ್ ಮೌಂಟೇನ್ ಎಲ್ಲ ಹೋದಾಗ ಏನಾಗುತ್ತೆ, ಅಲ್ಲಿ ಆಕ್ಸಿಜನ್ನೇ ಸಿಗೋದಿಲ್ಲ. ಆಗ ಆಕ್ಸಿಜನ್ ಸಿಲಿಂಡರ್ ನಾವು ತೊಗೊಂಡು ಉಪಯೋಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ವಾತ ಕಡಿಮೆ ಆದರೂ ಕೂಡ ನಮಗೆ ಸಫೋಕೇಷನಾಗಿ ಮನುಷ್ಯ ಸತ್ತೋಗ್ತಾನೆ. ವಾತ ಜಾಸ್ತಿ ಆದರೂ ಕೂಡ ನಾವು ಇರಲಿಕ್ಕೆ ಆಗೋದಿಲ್ಲ. ಅದೇ ಬ್ಯಾಲೆನ್ಸ್ನಲ್ಲಿದ್ದರೆ ವೆದರ್ ಎಷ್ಟು ಚೆನ್ನಾಗಿದೆಯಪ್ಪ ಇವತ್ತು ಅಂತ ನಮಗೆ ಖುಷಿ ಆಗುತ್ತೆ. ನಮಗೆ ಇದು ಪ್ರಕೃತಿಯಿಂದ ನೋಡ್ತಕ್ಕಂಥದ್ದು. ನಮ್ಮ ಶರೀರದಲ್ಲಿ ಏನಾಗುತ್ತೆ, ವಾತದ ವಿಕಾರಗಳು ಅಂದರೆ ವಾತ ಬಾಡಿನಲ್ಲಿ ಎಕ್ಸಸ್ ಆದಾಗ, ಯಾರಿಗೆ ವಾತ ವಿಕಾರಗಳು ತುಂಬ ಜಾಸ್ತಿ ಇರುತ್ತೆ, ಬಾಡಿನಲ್ಲಿ ಎಲ್ಲ ಪೇಯ್ನ್ಸ್ ಬರ್ತಕ್ಕಂಥದ್ದು. ಅಂದರೆ ಪೇಯ್ನ್ಸು ಶಿಫ್ಟ್ ಆಗ್ತಾ ಇರುತ್ತೆ. ಸರ್ ನನಗೆ ಇಲ್ಲಿ ಪೇಯ್ನ್ ಇತ್ತು, ಇವತ್ತು ಇಲ್ಲಿ ಶಿಫ್ಟ್ ಆಗಿದೆ ಸರ್, ಇಲ್ಲಿ ಶಿಫ್ಟ್ ಆಗಿದೆ ಸರ್, ಇಲ್ಲಿ ಶಿಫ್ಟ್ ಆಗಿದೆ ಅಂದ್ಬಿಟ್ಟು ನಾವು ಶಿಫ್ಟ್ ಆಗೋದನ್ನು ನೋಡ್ತೇವೆ. ನಾವು ಒಂದೇ ಕಡೆ ಪೇಯ್ನ್ ಇರೋದಿಲ್ಲ. ಆಮೇಲೆ ವಾತ ಯಾರಿಗೆ ಜಾಸ್ತಿ ಆಗುತ್ತೆ ಅವರು ಬೇರೆಯವ್ರ ಮೇಲೆ ಡೌಟ್ ಪಡ್ತಾರೆ. ಆ ಮನಸ್ಸು ಕೂಡ ವಿಕೋಪಕ್ಕೆ ಹೋಗುತ್ತೆ. ನಂಬೋದಿಲ್ಲ ಜನಕ್ಕೆ. ಡೌಟು, ಮನೇಲಿ ಇರ್ತಕ್ಕಂಥವ್ರಿಗೆ ಡೌಟು, ಅವ್ರಿಗೆ ಡೌಟು, ಇವ್ರ ಮೇಲೆ ಡೌಟು ಶುರು ಆಗುತ್ತೆ ವಾತ ವಿಕಾರ ಜಾಸ್ತಿ ಆದಾಗ. ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೆ, ಅಸಿಡಿಟಿ ಪ್ರಾಬ್ಲಮ್ಮು, ಇದೆಲ್ಲ ವಾತ ವಿಕಾರ ಆದಾಗ ಬಾಯಿಂದ ತೇಗ್ ಬರ್ತಕ್ಕಂಥದ್ದು, ಕೆಳಗಡೆಯಿಂದ ಬಾಂಬ್ಗಳು ಬರ್ತಕ್ಕಂಥದ್ದು, ಇದೆಲ್ಲ ನಾವು ನೋಡ್ತೇವೆ. ಅದಕ್ಕೆ ಇದು ಸರಿಯಾಗಿರ್ಬೇಕು ನಮ್ಮ ಬಾಡಿನಲ್ಲಿ. ಇದು ಹೆಚ್ಚಾದರೂ ಕೂಡ ಕಷ್ಟ. ಅದೇ ಕಡಿಮೆ ಆದಾಗ ಈ ಬ್ರೀತಿಂಗ್ ಪ್ರಾಬ್ಲಮ್, ವೀಸಿಂಗ್ ಪ್ರಾಬ್ಲಮ್ ನೋಡ್ತೇವೆ. ಪಾಪ ಉಸಿರಾಟ ಮಾಡೋಕ್ಕಾಗಲ್ಲ, ತುಂಬ ಒತ್ತಾಡ್ತಾರೆ. ಆ ಟೈಮಲ್ಲಿ ಆಕ್ಸಿಜನ್ ಸಪ್ಲೈ ಪಫ್ ತೊಗೋಬೇಕು ಅವರು ಅಲ್ವಾ, ಇನ್ಹೇಲರ್ ಮಾಡ್ಕೋಬೇಕು. ಇಲ್ಲ ಹಾಸ್ಪಿಟ್ಲಿಗೆ ಹೊರಟ್ರೆ ನೆಬ್ಲೋಜನ್ ಹಾಕಿ ಕುಡಿಸ್ಬಿಡ್ತಾರೆ, ಆಕ್ಸಿಜನ್ ಎಲ್ಲ ಮಾಸ್ಕೆಲ್ಲ ಹಾಕ್ಬಿಡ್ತಾರೆ. ಅದೇ ಕಡಿಮೆ ಆದರೆ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ. ಹೆಚ್ಚಾದರೆ ಒಂಥರ ಬೇರೆ ಡೌಟ್ ಪಡ್ತೇವೆ, ಗ್ಯಾಸ್ಟ್ರಿಕ್ ಆಗಿ ಬಾಡಿ ಪೇಯ್ನ್ ಬರುತ್ತೆ, ಅವಾಗವಾಗ ತೇಗ್ ಬರ್ತಾ ಇರುತ್ತೆ ಅಲ್ವಾ, ಕೆಳಗಡೆ ಬಾಂಬ್ಗಳು ಆಗ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ವಾತವನ್ನು ನಾವು ಕರೆಕ್ಟಾಗಿ ಇಟ್ಕೋಬೇಕು. ಹೇಗೆ ನಾವು ಕರೆಕ್ಟಾಗಿ ಮಾಡ್ಕೊಳ್ಳೋದು? ಕೆಲವೊಂದು ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸ್ಕೋಬೇಕು. ಏನು ಆಹಾರ? ಯಾರಿಗೆ ವಾತ ಇದೆ ಅವರು ಉಪ್ಪಿನಕಾಯಿ ತಿನ್ನಬಾರ್ದು, ಬದನೆಕಾಯಿ ತಿನ್ನಬಾರ್ದು, ಮೊಳಕೆ ಕಾಳು ತಿನ್ನಬಾರ್ದು, ಆಲೂಗೆಡ್ಡೆ ತಿನ್ನಬಾರ್ದು. ಈ ರೀತಿಯ ಪದಾರ್ಥಗಳನ್ನು ಅವರು ಕಡಿಮೆ ಮಾಡಬೇಕು. ಅದು ತಿಂದಷ್ಟು ಜಾಸ್ತಿ ಆಗ್ತಾ ಬರುತ್ತೆ. ನೋಡಿ, ಅವ್ರಿಗೆ ವಾತರೋಗ ಇವ್ರಿಗೆ ಇದು ತುಂಬ ಫೇವ್ರೇಟ್, ಅವ್ರಿಗೆ ಅದನ್ನೇ ಜಾಸ್ತಿ ತಿಂತಾ ಇರ್ತಾರೆ. ನಾವೇನು ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅವಾಗ ಯಾವಾಗ ವಾತ ಗ್ಯಾಸ್ ಕಮ್ಮಿ ಆಗುತ್ತೆ ನಮ್ಮ ಬಾಡಿನಲ್ಲಿ, ಆಗ ಜಾಯಿಂಟ್ ಪೇಯ್ನ್ಸು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಏನು ತಿನ್ನಬೇಕು? ನುಗ್ಗೆ ಸೊಪ್ಪು ತಿಂತಕ್ಕಂಥದ್ದು, ನುಗ್ಗೆಕಾಯಿ ತಿಂತಕ್ಕಂಥದ್ದು, ಮೆಂತ್ಯ ಸೊಪ್ಪು ತಿಂತಕ್ಕಂಥದ್ದು, ಸಬ್ಸಿಗೆ ಸೊಪ್ಪು ತಿಂತಕ್ಕಂಥದ್ದು, ಹುರುಳಿಕಾಳು ತಿಂತಕ್ಕಂಥದ್ದು, ಇದೆಲ್ಲ ವಾತ ಪ್ರಕೃತಿ ಕಮ್ಮಿ ಮಾಡುತ್ತೆ. ಇದರ ಜೊತೆಗೆ ಖಾಲಿ ಹೊಟ್ಟೆನಲ್ಲಿ ಬೂದುಂಬಳಕಾಯಿ ರಸ, ವೈಟ್ ಪಂಪ್ಕಿನ್ ಅಂತ ಕರಿತೀವಲ್ಲ, ಇಫ್ ಯು ಡ್ರಿಂಕ್ ದ ಜ್ಯೂಸ್ ಇನ್ ದ ಎಂಪ್ಟಿ ಸ್ಟಮಕ್, the vata will be reduced, gas will be reduced, acidity will be reduced. That's why anybody is suffering with this. And when you prepare the food, ನಾವು ಅಡುಗೆ ಮಾಡಬೇಕಾದ್ರೆ, ಅನ್ನ ಮಾಡಬೇಕಾದ್ರೆ ಅನ್ನದ ನೊರೆ ಬರುತ್ತಲ್ಲ, ಆ ನೊರೆ ತೆಗಿಬೇಕು. ಆ ನೊರೆ ತೆಗೆದು ಆಮೇಲೆ ಅನ್ನವನ್ನು ಬೇಯಿಸ್ಬೇಕು. ನಾವೇನು ಮಾಡ್ತೇವೆ, ಡೈರೆಕ್ಟಾಗಿ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ಲಿ ಇಟ್ಟು ಹಾಕ್ಬಿಟ್ಟು ಬೇಯಿಸ್ಬಿಡ್ತೇವೆ. ಅದು ನಮಗೆ ಈ ಗೌಟ್ ಅಂತಕ್ಕಂಥ ಕಾಯಿಲೆ ಅಂತ ಸ್ವೆಲ್ಲಿಂಗ್ ತಂದು ಕೊಡ್ತಕ್ಕಂಥದ್ದು, ಗೌಟ್ ಕಾಯಿಲೆ ಅಂತಂದರೆ ಜಾಯಿಂಟ್ ಪೇಯ್ನ್ ಬರ್ತಕ್ಕಂಥದ್ದು. ಹಾಗೆ ಬೇಳೆ ಕುದಿಸ್ಬೇಕಾದ್ರೂ ಕೂಡ, ಆ ಬೇಳೆ ಕುದಿಸ್ಬೇಕಾದ್ರೂ ಕೂಡ ಫಸ್ಟು ಬೇಳೆನ ನೆನೆಸಿ ಒಂದು 8-10 ಅವರ್ಸು, ಆಮೇಲೆ ಆ ಬೇಳೆ ಕುದಿಸೋಕ್ಕಿಟ್ಟು ಅದರಲ್ಲಿ ನೊರೆ ಬರುತ್ತೆ. ಆ ನೊರೆಯನ್ನು ತೆಗೆದು ಆಮೇಲೆ ಕುಕ್ಕರ್ಲಿಟ್ಟು ಹಾಕಿ ಬೇಯಿಸ್ತಕ್ಕಂಥದ್ದು. ಇದು ನಮಗೆ ಆ ಗೋಟ್ ಪ್ರಾಬ್ಲಮ್ಸು ಬರೋದಿಲ್ಲ, ಜಾಯಿಂಟ್ ಪೇಯ್ನ್ಸು ಬರೋದಿಲ್ಲ, ನಮ್ಗೆ ಆರೋಗ್ಯನೂ ಕಾಪಾಡುತ್ತೆ. ಅದಕ್ಕೆ ಯಾವುದೇ ನೀವು ಈ ಥರ ಪದಾರ್ಥವನ್ನು ಮಾಡಿದಾಗ ಅದಕ್ಕೆ ಮೆಂತೆ ಮತ್ತು ಕಲಂಜಿ ಅಂತ ಹೇಳ್ತಾರೆ, ಅಂದರೆ ಬ್ಲ್ಯಾಕ್ ಜೀರಿಗೆ ಅಂತ ಹೇಳ್ತಾರೆ. ಈ ಕರಿ ಜೀರಿಗೆಯನ್ನು ಹಾಕಿ ಅದಕ್ಕೆ ಕಲಂಜಿ ಅಂತ ಹೇಳ್ತಾರೆ. ಅದನ್ನು ನಾವು ಅಡುಗೆ ಮಾಡಬೇಕಾದ್ರೆ ಬೇಳೆಗಳ ಜೊತೆಯಲ್ಲಿ ಯಾವುದೇ ಮಸಾಲೆಗಳನ್ನ ಮಾಡಬೇಕಾದ್ರೆ ಅದರ ಜೊತೆಯಲ್ಲಿ ಹಾಕಿದಾಗ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ. ಆ ಗ್ಯಾಸ್ಟ್ರಿಕ್ನ ಅವಾಯ್ಡ್ ಮಾಡಲಿಕ್ಕೆ ಹೆಣ್ಮಕ್ಳು ತಿಳ್ಕೊಬೇಕು. ಆ ಬೇಳೆಯ ಜೊತೆಗೆ 1 ಸ್ಪೂನ್ ಮೆಂತೆ, ಒಂದು ಅರ್ಧ ಸ್ಪೂನು ಈ ಕಲಂಜಿಯನ್ನು ಹಾಕ್ತಕ್ಕಂಥದ್ದು. ಆ ಪಿಕ್ಚರ್ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಇದನ್ನು ನಾವು ಫಾಲೋ ಮಾಡಿದಾಗ ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ. ಆಮೇಲೆ ಮಸಾಲೆಗಳನ್ನ, ಮಾಂಸ, ಮೊಟ್ಟೆ ಎಲ್ಲ ಬಿಡ್ತಕ್ಕಂಥದ್ದು, ಆಮೇಲೆ ಈ ಹೆವಿ ಫುಡ್ಸ್ ಅಂತ ಕರಿತೇವೆ, ಸೋಯಾ ಅಂತ, ಪನ್ನೀರು, ಏನೋ ಅಪರೂಪಕ್ಕೆ
ಹೇಳಿದಲ್ಲ 15 ದಿನಕ್ಕೋ 1 ತಿಂಗಳಿಗೋ ತೊಗೊಳ್ತಕ್ಕಂಥದ್ದು. ಅವಾಗವಾಗ ನಮ್ಮ ಮಸಾಲೆಗಳು ತೊಗೊಳ್ಳೋದು, ಪನ್ನೀರ್ ತೊಗೊಳ್ತಕ್ಕಂಥದ್ದು, ಇದೆಲ್ಲ ಏನಾಗುತ್ತೆ, ನಮಗೆ ಇದನ್ನು ವಿಕೋಪಕ್ಕೆ ಒಳಗಾಗ್ತೇವೆ, ನಾವೇ ಒದ್ದಾಡ್ತಾ ಬರ್ತೇವೆ. ಅದರಿಂದ ಮಸಾಲೆಗಳು ಮಾಡಿದಾಗಲೂ ಕೂಡ ನಾವು ಈ ಒಂದು ಮೆಂತ್ಯ ಮತ್ತು ಕಲ್ಲಂಜಿಯನ್ನು ಹಾಕ್ತಕ್ಕಂಥದ್ದು. ಯಾವಾಗಾದ್ರೂ ಹೊಟ್ಟೆ ನಿಮಗೆ ಅಜೀರ್ಣ ಆದಾಗ, ಕೆಟ್ಟಾಗ ಈ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತೇವೆ, ಕಪ್ಪು ಉಪ್ಪು ಅಂದ್ಬಿಟ್ಟು, ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಕುಡಿದಾಗ, ಈಗ ಮಸಾಲೆಗಳು ತಿಂದಿರ್ತೀರ ಏನೋ ಅಪರೂಪಕ್ಕೆ, ಆವಾಗ ನಾವು ಅದನ್ನು ಕಪ್ಪು ಉಪ್ಪನ್ನು ಹಾಕ್ಕೊಂಡು, ಅಲ್ಲ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತೇವೆ, ಅದನ್ನು ನೀರಿಗೆ ಹಾಕೊಂಡು ಕುಡಿದಾಗ ಇದು ನಮಗೆ ಅವಾಯ್ಡ್ ಆಗ್ತಾ ಬರುತ್ತೆ. ಯಾವಾಗಾದ್ರೂ ಅಜೀರ್ಣ ಆದಾಗ ನಾವೇನು ಮಾಡಬೇಕು, ಸ್ವಲ್ಪ ಶುಂಠಿ ಸಿಪ್ಪೆ ತೆಗೆದುಬಿಟ್ಟು ಆ ಶುಂಠಿ ಜೊತೆಗೆ ಉಪ್ಪು, ಜೇನುತುಪ್ಪ ಅಥವಾ ಬೆಲ್ಲ, ಯಾವುದಾದ್ರು ಮೂರಲ್ಲಿ ಒಂದು, ಆ ಸಿಪ್ಪೆ ತೆಗೆದು ಆ ಶುಂಠಿಯನ್ನು ನಾವು ಅಗದು ಅದರ ಜೊತೆಗೆ, ಈಗ ಡೈರೆಕ್ಟಾಗಿ ಶುಂಠಿ ತಿಂದರೆ ಸ್ವಲ್ಪ ಖಾರ ಆಗುತ್ತೆ, ಇದ್ರ ಜೊತೆಗೆ ಅಗದು ತಿಂದ್ಬಿಟ್ಟು 1 ಲೋಟ ಬಿಸಿನೀರು ಕುಡಿದಾಗ ನಮಗೇನಾಗುತ್ತೆ, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ದೂರ ಆಗ್ತಾ ಬರುತ್ತೆ. ಈ ರೀತಿ ನಾವು ಗುಣಪಡಿಸ್ಕೋಬೋದು. ಅದು ಗ್ಯಾಸ್ಟ್ರಿಕ್ಕಿಗೆ, ವಾಯು ದೋಷಕ್ಕೆ ಮುದ್ರೆ ಕೂಡ ಇದೆ. ಇದಕ್ಕೆ ವಾಯು ಮುದ್ರಾ ಅಂತ ಹೇಳ್ತಾರೆ, ಅಂದರೆ ವಾಯು ನಿವಾರಕ ಮುದ್ರಾ ಅಲ್ವಾ, ಆ ವಾಯುವನ್ನು ದೂರಗೊಳಿಸ್ತಕ್ಕಂಥದ್ದು, ಹಾಗೆ ವಾಯು ಮುದ್ರಾ ಅಂತ ಹೇಳ್ತೇವೆ. ನಮ್ಮ ಈ ಒಂದು ತೋರು ಬೆರಳನ್ನು ಆ ಹೆಬ್ಬೆರಳಿನ ಮೊದಲನೇ ಲೈನಿಗೆ ಟಚ್ ಮಾಡಿಕೊಂಡು ಅದರ ಮೇಲ್ಗಡೆ ಇದನ್ನು ಒತ್ತಿ, ಇದು 3 ಬೆರಳನ್ನ ಇಟ್ಕೊಳ್ತಕ್ಕಂಥದ್ದು, ಹೀಗೆ ವಾಯು ಮುದ್ರಾ ಅಂತ ಹೇಳ್ತೇವೆ. ಅದು ಮಾಡಿದಾಗ ಇಲ್ಲಿ ನಮಗೆ ಸಂಧಿ ಕಾಣಬಾರ್ದಿಲ್ಲ, ಇದರ ಟೈಟಾಗಿ ಇಟ್ಕೊಂಡು ಕೂತ್ಕೊಳ್ತಕ್ಕಂಥ. ಇದು ನಾವು ಸುಮಾರು ಒಂದು 2 ಕೈನಲ್ಲಿ ಈ ಲೈನ್ಗೆ ಇಟ್ಕೊಳ್ಳೋದು, ಅದ್ರ ಮೇಲೆ ಪ್ರೆಸ್ ಮಾಡ್ತಕ್ಕಂಥದ್ದು. ಈ ಥರ ನಾವು ಇಟ್ಕೊಂಡು ನಮ್ಮ ಮಂಡಿಯ ಮೇಲ್ಭಾಗದಲ್ಲಿ ಮೊಣಕಾಯಿ ಮಡಚ್ಕೊಂಡು ಮಂಡಿ ಮೇಲ್ಗಡೆ ಈ ಥರ ಇಟ್ಕೊಂಡು ನಾವು ಯಾವುದೇ ಮುದ್ರೆ ಮಾಡಬೇಕಾದ್ರೆ ಕಣ್ಣು ಮುಚ್ಚಬಾರ್ದು, ಕಣ್ಣು ಬಿಟ್ಕೊಂಡು, ಇಲ್ಲ ವಾಕಿಂಗ್ ಮಾಡ್ತಾರೆ, ಕೆಲವೊಂದು ಮುದ್ರೆ ಕೂತ್ಕೊಂಡೇ ಮಾಡಬೇಕು, ವಾಕಿಂಗ್ ನಾನು ಮಾಡಬಾರ್ದು. ಈ ಮುದ್ರೆ ನೀವು ವಾಕಿಂಗ್ ಮಾಡಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು, ಸಮಯ ಆಗಿದ್ದಾಗ ಕೂತ್ಕೋಬೋದು. ಊಟ ಆದಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ತೊಳಸುತ್ತೆ, ಹೊಟ್ಟೆ ಪ್ರಾಬ್ಲಮ್ ಬರುತ್ತೆ, ಆಗಲೂ ಕೂಡ ನಾವು ಈ ವಾಯು ಮುದ್ರೆನ ಇಟ್ಕೊಂಡು ನಾವು ಕೂತ್ಕೊಂಡಾಗ ಹೊಟ್ಟೆಯ ಸುಮಾರು 8 ವರ್ಷ 10 ವರ್ಷದಿಂದ ಒದ್ದಾಡ್ತಾರೆ. somebody suffering with 8 years 10 years, these are all the problem will be reduced when you do this ವಾಯು ಮುದ್ರಾ. anytime you can practice. ಇದು ನಮಗೆ ವಾತದ ಬಗ್ಗೆ ನಾವು ವಿಷಯ ತಿಳ್ಕೊಂಡು, ಮುಂದಿನ ವಿಷಯ ಪಿತ್ತದ ಬಗ್ಗೆ ನಾವು ತಿಳ್ಕೊಂಡು, ಪಿತ್ತ ಅಂದ್ರೇನು, ಪಿತ್ತದಿಂದ ಏನೇನು ಕಾಯಿಲೆ ಬರುತ್ತೆ, ಹೇಗೆ ಮನುಷ್ಯ ಒದ್ದಾಡ್ತಾ ಬರ್ತಾನೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಬರೋಣ. ತಾಳ್ಮೆಯಿಂದ ತಾವೆಲ್ಲ ಕೇಳಿದ್ದೀರಾ. ಇದು ನಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಕೊಡಿ. ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಈ ಯೂಟ್ಯೂಬ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇದನ್ನು ಏನೋ ಪ್ರಶ್ನೆಗಳಿದ್ದರೆ ಫೋನ್ ಮಾಡಿ ವಿಚಾರಿಸ್ಬೋದು.